ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಟಾಪ್ 5 ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳು. 2024 ಒಲಿಂಪಿಕ್ಸ್ ಆರಂಭಗೊಳ್ಳುತ್ತಿದ್ದಂತೆ ಪ್ಯಾರಿಸ್ ಸಂಭ್ರಮದಿಂದ ಗಿಜಿಗುಡುತ್ತಿದ್ದು, ವಿಶ್ವದ ಅತ್ಯುತ್ತಮ ಕ್ರೀಡಾಪಟುಗಳನ್ನು ಸ್ವಾಗತಿಸುತ್ತಿದೆ. ಮುಂದಿನ 2 ವಾರಗಳವರೆಗೆ ಅಗ್ರ ಓಟಗಾರರು, ಈಜುಗಾರರು, ಬಾಸ್ಕೆಟ್ಬಾಲ್ ಆಟಗಾರರು, ಸಾಕರ್ ತಾರೆಗಳು, ಜಿಮ್ನಾಸ್ಟ್ಗಳು ಮತ್ತು ಇತರ ಗಣ್ಯ ಸ್ಪರ್ಧಿಗಳು ಆಸ್ಕರ್ ಚಿನ್ನದ ಪದಕಗಳಿಗಾಗಿ ಹೋರಾಡುತ್ತಾರೆ. ಒಲಿಂಪಿಕ್ಸ್ನಲ್ಲಿ ಯಾವುದೇ ಹಣದ ಬಹುಮಾನಗಳಿಲ್ಲದಿದ್ದರೂ ಪದಕಗಳು, ನೆನಪುಗಳು ಮತ್ತು ವೈಭವಕ್ಕೆ ಬೆಲೆಯಿಲ್ಲ. ಒಲಿಂಪಿಯನ್ಗಳು ಬೃಹತ್ ವೇದಿಕೆಯನ್ನು ಸಹ ಪಡೆಯುತ್ತಾರೆ, ಇದು ತಮ್ಮ ಈವೆಂಟ್ಗಳಲ್ಲಿ ಉತ್ತಮ ಸಾಧನೆ ಮಾಡಿದರೆ ಲಾಭದಾಯಕ ಅನುಮೋದನೆ ಒಪ್ಪಂದಗಳಿಗೆ ಕಾರಣವಾಗಬಹುದು. ನೇರ ನಗದು ಬಹುಮಾನಗಳ ಕೊರತೆಯ ಹೊರತಾಗಿಯೂ ಈ ಆಟಗಳಲ್ಲಿ ಅನೇಕ ಕ್ರೀಡಾಪಟುಗಳು ಈಗಾಗಲೇ ಸಾಕಷ್ಟು ಶ್ರೀಮಂತರಾಗಿದ್ದಾರೆ. ಕೆವಿನ್ ಡ್ಯುರಾಂಟ್ $93.3 ಮಿಲಿಯನ್. ದಿ ಸ್ಲಿಮ್ ರೀಪರ್ ಒಲಿಂಪಿಕ್ಸ್ನಲ್ಲಿ ಯುಎಸ್ಎ ತಂಡಕ್ಕಾಗಿ ಕಾಣಿಸಿಕೊಳ್ಳುವ ಮೊದಲು ಗಾಯಗಳನ್ನು ಎದುರಿಸುತ್ತಿದ್ದಾರೆ. ಇನ್ನೊಬ್ಬ ದೊಡ್ಡ ಹೆಸರಿನ ಬ್ಯಾಸ್ಕೆಟ್ಬಾಲ್ ತಾರೆ. ಅವರು ತಮ್ಮ ಸಂಬಳ ಮತ್ತು ವಿವಿಧ ಅನುಮೋದನೆಗಳಿಂದ ವರ್ಷಕ್ಕೆ ಸುಮಾರು $100 ಮಿಲಿಯನ್ ಗಳಿಸುತ್ತಾರೆ. ಸ್ಟೀಫನ್ ಕರಿ $102 ಮಿಲಿಯನ್. ಬ್ಯಾಸ್ಕೆಟ್ಬಾಲ್ ಇತಿಹಾಸದಲ್ಲಿ ಶ್ರೇಷ್ಠ 3 ಪಾಯಿಂಟ್ ಶೂಟರ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ 36 ವರ್ಷದ ಸ್ಟೆಫ್ ಕರಿ ಫೋರ್ಬ್ಸ್ ಪ್ರಕಾರ ಸರಿಸುಮಾರು $102 ಮಿಲಿಯನ್ ಗಳಿಸುತ್ತಾರೆ. ಜಿಯಾನಿಸ್ ಆಂಟೆಟೊಕೋನ್ಪೊ $111 ಮಿಲಿಯನ್. ಗ್ರೀಕ್ ಫ್ರೀಕ್ ತನ್ನ ತಾಯ್ನಾಡಿಗೆ ತನ್ನ ಒಲಿಂಪಿಕ್ ಚೊಚ್ಚಲ ಪಂದ್ಯವನ್ನು ಆಡುತ್ತಿದ್ದಾರೆ. ಅವರ ಗಣನೀಯ NBA ಸಂಬಳದ ಜೊತೆಗೆ ಅವರು ತಮ್ಮ ಫ್ರೀಕ್ ಶ್ರೇಣಿಗಾಗಿ ನೈಕ್ ಜೊತೆಗೆ ಲಾಭದಾಯಕ ಅನುಮೋದನೆ ಒಪ್ಪಂದವನ್ನು ಹೊಂದಿದ್ದಾರೆ. ಲೆಬ್ರಾನ್ ಜೇಮ್ಸ್ $128.2 ಮಿಲಿಯನ್. ಯುಎಸ್ಎ ಬ್ಯಾಸ್ಕೆಟ್ಬಾಲ್ ತಂಡವನ್ನು ಮುನ್ನಡೆಸುತ್ತಿರುವ ಲೆಬ್ರಾನ್ ಪ್ರಸ್ತುತ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಬ್ಯಾಸ್ಕೆಟ್ಬಾಲ್ ಆಟಗಾರರಾಗಿದ್ದಾರೆ. ಹಲವಾರು ಅನುಮೋದನೆಗಳೊಂದಿಗೆ ಅವರು ಸ್ವಯಂನಿರ್ಮಿತ ಬಿಲಿಯನೇರ್ ಎಂದು ವರದಿಯಾಗಿದೆ. 2024ರ ಒಲಿಂಪಿಕ್ಸ್ನಲ್ಲಿ ಅವರನ್ನು ಏಕೈಕ ಬಿಲಿಯನೇರ್ ಆಗಿ ಮಾಡಿದ್ದಾರೆ. ಜಾನ್ ರಹಮ್ $218 ಮಿಲಿಯನ್. 2 ಬಾರಿ ಮೇಜರ್ ಚಾಂಪಿಯನ್ ಈ ಬೇಸಿಗೆಯಲ್ಲಿ ಪ್ಯಾರಿಸ್ನಲ್ಲಿ ಸ್ಪೇನ್ ಅನ್ನು ಪ್ರತಿನಿಧಿಸಿದ್ದಾರೆ ಮತ್ತು ಫ್ರೆಂಚ್ ರಾಜಧಾನಿಗೆ ಹೋಗುವ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಒಲಿಂಪಿಯನ್ ಆಗಿದ್ದಾರೆ. LIV ಗಾಲ್ಸ್ ಪ್ರವಾಸಕ್ಕೆ ಅವರ ಬದಲಾವಣೆಯು ಸುಮಾರು $175 ಮಿಲಿಯನ್ ಮುಂಗಡ ಪಾವತಿಯನ್ನು ಒಳಗೊಂಡಿದೆ ಎಂದು ವರದಿಯಾಗಿದೆ.